ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಅವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ರಾಗಿಯನುಂಬೋನು ನಿರೋಗಿ ಎಂದೆನಿಸುವನು. ರಾಗಿಯನುಂಬೋನು ನಿರೋಗಿ, ರೋಗಿ ಅಲ್ಲೋ ಮರಯ, ನಿರೋಗಿ. ರಾಗಿಯನುಂಬೋನು ನಿರೋಗಿ ಎಂದೆನಿಸುವನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಗಾಗಿ ಬೆಳೆದಿಹುದು ಸರ್ವಜ್ಞ. ರಾಗಿಯನ್ನು ಉಂಬೋನು. ಈಗ ಜ್ವರ ಬಂದಾಗ ಅನ್ನ ಉಣ್ಬೇಕು ಅಂತ ಬೆಳೆಸ್ಬಿಟ್ಟಾರ್ರಿ ಮೈಸೂರು ಕಡೆ, ಅಥವಾ ನೀವೆಲ್ಲ ಎಲ್ಲಿ ಬೆಳೆಸಿದ್ರೆ ಗೊತ್ತಿಲ್ಲ. ನಮ್ಮ ಕಡೆ ರಾಗಿ ಜ್ವರ ಬಂದಾಗ ಎಂದೂ ಅನ್ನ ಉಣ್ಣಲ್ಲ. ಸಿದ್ದರಾಮಯ್ಯನವ್ರು ಅಕ್ಕಿ ಅನ್ನ ಏನದು ಅನ್ನಭಾಗ್ಯ ಶುರು ಮಾಡಕ್ಕೆ ಇದೇ ಕಾರಣ. ಅವ್ರು ಚಿಕ್ಕವರಿದ್ದಾಗ ಯಾರೋ ಅಕ್ಕಿ ಬೇಡಕ್ಕೆ ಬಂದಿದ್ರಂತೆ, ನಮ್ಮ ಮಗುಗೆ ಜ್ವರ ಬಂದಿದೆ, ಮೈಸೂರು ಕಡೆ ಅನ್ನ ಉಣ್ತಾರೆ. ಆದರೆ ಹಾಸನ ಕಡೆ ಎಲ್ಲ ಜ್ವರ ಬಂದಾಗ ಯಾವ ಕಾರಣಕ್ಕೂ ಅನ್ನ ಕೊಡಲ್ಲ, ಕೊಡಬಾರ್ದು ಅನ್ನನ. ಯಾಕೆಂದ್ರೆ ಅನ್ನ ಜೀರ್ಣ ಆಗೋದೇ ಕಷ್ಟ. ಜ್ವರ ಬಂದಾಗ ಅಂಬ್ಲಿ ಕೊಡ್ಬೇಕು, ತೆಳ್ಳಗೆ ಅಂಬ್ಲಿ ಮಾಡಿ, ತೆಳ್ಳಗೆ ಮಾಡ್ಬೇಕು ಅಂಬ್ಲಿನ, ಗಟ್ಟಿ ಮಾಡಬಾರ್ದು. ರಾಗಿ ಅಂಬ್ಲಿ ಅಥವಾ ಜೋಳದ ಅಂಬ್ಲಿ ಯಾವುದೇ ಇರಲಿ, ತೆಳ್ಳಗೆ ಮಾಡಿ ಕೊಟ್ಟರೆ ಜ್ವರ ಬಂದಾಗ ಅದು ಸುಲಭವಾಗಿ ಜೀರ್ಣ ಆಗ್ತದೆ. ಚೆನ್ನಾಗಿ ಕುದಿಸ್ಬೇಕು ಅದನ್ನು. ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿ ಬಗ್ಗೆ ಪುರಂದರದಾಸರೊಂದು ದೇವ್ರ ನಾಮನೆ ಬರೆದು ಬಿಟ್ಟಿದ್ದಾರೆ, ಕೇಳಿರ್ಬೇಕು ನೀವೆಲ್ಲ. ರಾಗಿ ತಂದೀರ್ಯ ಭಿಕ್ಷಕ್ಕೆ, ರಾಗಿ ತಂದೀರ್ಯ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯ ಭಿಕ್ಷಕ್ಕೆ, ರಾಗಿ ತಂದೀರ್ಯ ಅಂತ ಹೇಳ್ತಾರೆ. ನನಗೇನು ಬರಲ್ಲ ಹಾಡಕ್ಕೆ, ಹಂಗಾಗಿ ಅದನ್ನು ತಿಳ್ಕೊಳ್ಳಿ. ಎಲ್ಲರೂ ಸಿಕ್ಕಿದ್ರೆ ಕೇಳಿ. ರಾಗಿ ಬಗ್ಗೆ ಅಷ್ಟು ರಾಮಧಾನ್ಯ ಚರಿತೆ ಅಂತ ಹೇಳಿ ಕನಕದಾಸರು ರಾಗಿ ಮೇಲೆ ಒಂದು ಕವಿತೆ ಕಾವ್ಯ ಬರೆದು ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾದದ್ದು ರಾಗಿ. ರಾಗಿ ಬಗ್ಗೆ ಇನ್ನೂ ಒಲವು ಬೆಳಿಬೇಕಾಗಿದೆ ನಿಮಗೆ, ಬೆಳೆಸ್ಕೊಳ್ಳಿ. ರಾಗಿ ದೋಸೆ ಚೆನ್ನಾಗಿರ್ತದೆ. ರಾಗಿ ಬಿಸ್ಕೆಟ್ ಶುರುವಾಗಿದೆ ಇವಾಗ, ರಾಗಿ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ರಾಗಿ ಉಪ್ಪಿಟ್ಟು ಕೂಡ ಮಾಡಿದ್ರು ತುಮಕೂರಲ್ಲಿ, ಒಬ್ರು ನಾವು ನೋಡಿದ್ದೆ. ಹಾಗೆ ರಾಗಿನಲ್ಲಿ ಹೊಸ ಹೊಸ, ಈಗ ರಾಗಿ ಚಕ್ಲಿ ಮಾಡ್ಬೋದು, ರಾಗಿ ಕೋಡ್ಬಳೆ ಮಾಡ್ಬೋದು. ರಾಗಿಯನ್ನು ಅನೇಕ ರೂಪದಲ್ಲಿ ನೀವು ಬಳಸಲಿಕ್ಕೆ ಬರುತ್ತೆ. ಹಾಗೆ ರಾಗಿ ಶಾವಿಗೆ ಕೂಡ ಮಾಡ್ಬೋದು. ರಾಗಿನಲ್ಲಿ ರಾಗಿ ಶಾವಿಗೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಹೀಗೆ ರಾಗಿಯನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದು. ಬರೀ ರಾಗಿ ಅಷ್ಟೇ ಅಲ್ಲ, ನವಣೆ ಕೂಡ ಒಳ್ಳೇದಂತ ಸರ್ವಜ್ಞ. ನವಣೆಯನು ಉಂಬುವನು ಹವಣಾಗಿ ಇರುತಿಹನು. ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ನವಣೆಯನು ಉಂಬುವನು ಹವಣಾಗಿ ಇರುತಿಹನು, ಬವಣೆಗಳಿಗವನು ಒಳಬೀಳನು. ಈ ಮಾತು ಠವಣೆಯಲ್ಲೆಂದ ಸರ್ವಜ್ಞ. ನವಣೆಯನು ಉಂಬುವನು, ನವಣೆ ಅಂದ್ರೆ ಗೊತ್ತಿ ನೋಡಿದಿರಾ? ಮಕ್ಕಳು ಇವಾಗ ವಾಟ್ ಈಸ್ ದಟ್ ನವಣೆ ಅಂತಾರ. ನವಣೆ ಬಹಳ ಒಳ್ಳೇದು. ಅದನ್ನು ಕುದಿಸಿ ನವಣೆ ಅನ್ನ ಮಾಡಿ ಮೊಸರು ಅಥವಾ ಹಾಲು ಹಾಕೊಂಡು, ಸಕ್ಕರೆ ಕಾಯಿಲೆ ಇರೋರ್ಗಂತೂ ನವಣೆ ಅಕ್ಕಿ ಅನ್ನನೇ ಒಳ್ಳೇದು. ಅದಕ್ಕೆ ನವಣೆ ಅಕ್ಕಿ ಬಹಳ ಒಳ್ಳೇದು. ಸರ್ವಜ್ಞ ಹೇಳ್ತಾನೆ ನವಣೆಯನ್ನು ಉಂಬೋನು ಹವಣಾಗಿ ಇರುತ್ತೆ. ನಾನು ಸಲ್ಕಿನ್ ಕೊಪ್ಪದಾಗಿದ್ದಾಗ ಅಲ್ಲೊಬ್ರು ಬಸಯ್ಯಜ್ಜ ಅಂತಿದ್ರು. ಆವಾಗ ಅವ್ರಿಗೆ 70 ವರ್ಷ, 72 ವರ್ಷ ಇರೋದು. ಬಸಯ್ಯಜ್ಜವ್ರು ಹೇಳ್ತಾ ಇದ್ರು ಅವಾಗ, ಯಾವಾಗ 22 ವರ್ಷದ ಹಿಂದೆ ಹೇಳ್ತಿದ್ರು. ಹಿಂದೆ ಜ್ವರ ಬಂದ್ರೆ ಏನ್ ಮಾಡ್ತಿದ್ರು ಅಂತ ಗೊತ್ತಾ? ನಿಮ್ಗೂ ಹಿರಿಯರಿಗೆ ಗೊತ್ತಿರ್ಬೋದು. 3 ದಿವಸ ಏನು ಊಟ ಮಾಡ್ತಿರ್ಲಿಲ್ವಂತೆ ಹಿರಿಯರು. ಅಂದ್ರೆ ಒಂದು 60-70 ವರ್ಷದ ಹಿಂದಿನ ಮಾತಿರ್ಬೇಕದು. ಏನು ಊಟ ಮಾಡ್ತಿರ್ಲಿಲ್ಲ, ಬಿಸಿನೀರು ಕುಡಿಯೋದು ಮಲಗೋದು, ಬಿಸಿನೀರು ಕುಡಿಯೋದು ಮಲಗೋದು. 4ನೇ ದಿವಸ ನವಣೆ ಅಕ್ಕಿ ಅನ್ನ ಮಾಡಿಸ್ಕೊಂಡು, ಗಂಜಿ ಮಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದು ಹೊಲಕ್ಕೆ ಹೋಗ್ಬಿಡೋರಂತ, ಕೆಲಸ ಮಾಡಕ್ಕೆ ಹೋಗ್ಬಿಡೋರು. ಜ್ವರನೇ ಕಾಡ್ತಿರ್ಲಿಲ್ಲ ಅವ್ರಿಗೆ, ಭಾಳ ಫ್ರೆಶ್ ಆಗ್ತಿದ್ರು. ನವಣೆ ಬಹಳ ಒಳ್ಳೇದು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ನವಣೆಯನ್ನು ಉಂಬುವನು ಹವಣಾಗಿ ಇರುತ್ತೇನು.
ಹವಣಿ ಅಂದರೆ ಕರೆಕ್ಟಾಗಿ ಯೋಗ್ಯವಾಗಿರೋದು, ಹಗುರವಾಗಿರೋದು, ಸರಿಯಾಗಿರೋದು. ನವಣೆ ಉಂಡವನು ಆರಾಮಾಗಿರ್ತಾನೆ. ನವಣೆಯನ್ನು ಉಂಬವನು ಹವಣಾಗಿ ಇರುತ್ತೇನು, ಬವಣೆಗಳಿಗೆ ಅವನು ಒಳ ಬೀಳನು. ಬವಣೆ ಅಂದ್ರೆ ನೋವು, ತೊಂದರೆ, ರೋಗಕ್ಕೆ ಅವನು ಈಡಾಗೋದಿಲ್ಲ. ಈ ಮಾತು ಠವಣೆಯಲ್ಲೆಂದ ಸರ್ವಜ್ಞ, ಈ ಮಾತು ಸುಳ್ಳಲ್ಲ ಅನ್ನುವ ಮಾತನ್ನೇ ಹೇಳ್ತಾನೆ. ಸರ್ವಜ್ಞ ಹೇಳ್ತಾನೆ ಈ ಮಾತು ಸುಳ್ಳಲ್ಲ, ಅವನು ಹಗುರವಾಗಿರ್ತಾನೆ, ನವಣೆಯನ್ನು ಉಣ್ಬುವನು ಅಂತ ಹೇಳ್ತಾನೆ. ಬಂಧುಗಳೇ, ನವಣೆಯನ್ನು ಹೆಚ್ಚು ಹೆಚ್ಚು ಬೆಳೆಯೋ ಅಭ್ಯಾಸ ಇಟ್ಕೊಳ್ಳಿ. ಇತ್ತೀಚೆಗೆ ಮೊನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ. ಏನಕ್ಕೆ ಅಂತ ನಿಮ್ಗೆ ಹೇಳಿಲ್ಲ ಅಂತ ಕಾಣಿಸ್ತದೆ. ಬೇಗ ಬಂದ್ಬಿಟ್ಟೆ. ನಮ್ಮ ಹೊನ್ನಳ್ಳಿ ಸರ್ ಹೇಳಿದ್ರು, ಬೇರೆ ಊರಿಂದ ಎಲ್ಲ ಬರ್ತಾರೆ ಅಜ್ಜವ್ರೆ, ಮತ್ತೆ ನೀವು ಜಲ್ದಿ ಬರಬೇಕು, ನಿರಾಶರಾಗ್ತಾರೆ ಇಲ್ಲದೆ ಹೋದ್ರೆ ಅಂತ ಹೇಳಿದ್ರು. ನಾನು ಉಪನ್ಯಾಸ ಪೂರ್ಣ ಕೇಳಕ್ಕಾಗಲಿಲ್ಲ. ಅವ್ರದ್ದು 3 ಗಂಟೆ ಉಪನ್ಯಾಸ. ಖಾದರ್ ಅಂತ ಬಂದಿದ್ರು, ಡಾಕ್ಟರ್ ಖಾದರ್ ಅಂತ ಹೇಳಿ ಮೈಸೂರಿಂದ ಬಂದಿದ್ರು. ಅದಕ್ಕೆ ಉಪನ್ಯಾಸಕ್ಕೆ ಹೋಗಿದ್ದೆ ನಾನು. ನಾವು ಉಪನ್ಯಾಸ ಮಾಡೋರಿದ್ರು, ಪ್ರವಚನ ಮಾಡೋರಿದ್ರು, ಒಳ್ಳೆ ಪ್ರವಚನಗಳು ಬಂದು ನಾವು ಹೋಗ್ತೀವಿ ಕೇಳಕ್ಕೆ, ಗೊತ್ತಾಯ್ತಲ್ವಾ? ಕೇಳಬೇಕು. ಅವರು ಈ ಸಿರಿಧಾನ್ಯಗಳು ಅಂತಿದ್ದಾವೆ ಮಕ್ಕಳೇ. ಸಿರಿಧಾನ್ಯಗಳು ಅಂದ್ರೆ ಯಾವಾಗ ಗೊತ್ತಾ? ರಾಗಿ, ನವಣೆ, ಸಜ್ಜೆ, ಸಾವೆ, ಕೋರ್ಲೆ, ಬರಗು, ಅರ್ಕ ಅಂತ ಹೇಳಿ 9 ರೀತಿಯ ನವಧಾನ್ಯಗಳಂತ ಬರ್ತಾವ. ಅವೆಲ್ಲ ಸಿರಿಧಾನ್ಯಗಳು. ರಿಚ್ ಪ್ರೋಟೀನ್ ಇರ್ತದೆ. ಅದರಲ್ಲಿ ಎಲ್ಲಾ ರೀತಿಯ ನಮಗೆ ಅನುಕೂಲಕರವಾದಂತ ಇರ್ತದೆ. ಅದನ್ನು ತಗೊಂಡ್ರೆ ಸಾಕು ಅನೇಕ ಕಾಯಿಲೆಗಳು ಹುಷಾರಾಗ್ತವೆ ಅಂತೇಳಿ ಅವ್ರು ಸಂಶೋಧನೆ ಮಾಡಿದ್ದಾರೆ. ಅಮೇರಿಕಾದಲ್ಲಿ ಡಾಕ್ಟರ್ ಇದ್ರು, ಅವರು ಹೋಮಿಯೋಪತಿ ಡಾಕ್ಟರ್. ಅಮೇರಿಕಾ ಬಿಟ್ಟು ಬಂದ್ರು. ನಮ್ಮ ಮಗಳಿಗೆ ಒಳ್ಳೆ ಆರೋಗ್ಯ ಕೊಡ್ಬೇಕು ಅಂತ ಹೇಳಿ ಸಣ್ಣ ಮಗಳಿಗೆ ಮಗು ಇದ್ದಾಗಲೇ ಬಿಟ್ಟು ಬಂದ್ಬಿಟ್ರು. ಈಗ ಅವರ ಮೂಲತಃ ಆಂಧ್ರದವರು. ಮೈಸೂರಲ್ಲಿ ಜಮೀನು ತಗೊಂಡು ತಾವೇ ಸ್ವತಃ ಕೃಷಿ ಮಾಡಿ ಜೊತೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಸಿರಿಧಾನ್ಯಗಳ ಚಿಕಿತ್ಸೆ ಕೊಡ್ತಾರೆ. ಡಾಕ್ಟರ್ ಖಾದರ್ ಅಂತೇಳಿ ಯೂಟ್ಯೂಬಲ್ಲಿ ಅವ್ರದೆಲ್ಲ ಉಪನ್ಯಾಸ ಪ್ರವಚನಗಳಿದ್ದಾವೆ. ನೀವು ಯಾರಾದ್ರೂ ಇಂಗ್ಲೀಷಲ್ಲಿ ಕೇಳಬೇಕಂದ್ರೆ, ಕನ್ನಡ ಕೇಳಬೇಕಂದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿಸ್ಕೊಳ್ಳಿ. ಅಂದರೆ ನಮ್ಮ ಆಹಾರದಿಂದನೇ ಆರೋಗ್ಯ ಇದೆ. ಅದಕ್ಕೆ ಇವ್ರು ಬಹಳ ಒಳ್ಳೆ ಮಾತು ಹೇಳಿದ್ರು. ಈಶ್ವರ್ ಕಾಪ್ಸೆ ಅವ್ರು ಬಂದಿದ್ರು, ಅಜ್ಜ ಯೋಗ ಕಲಿಸ್ತಿದ್ರು ಅವರು. ಆಹಾರ ಅಂದ್ರೆ ಹೆಂಗಿರ್ಬೇಕಂತಂದ್ರೆ, ಆಹಾರ ಅಂದ್ರೆ ಅಂದ್ರೆ ಆರೋಗ್ಯ, ಅಂದ್ರೆ ಹಾಳಾಗದಂತೆ ರಕ್ಷಣೆ ಮಾಡುವುದೇ ಆಹಾರ ಅಂತ. ನೋಡ್ರಿ ಎಷ್ಟು ಚಂದ ಹೇಳಿದ್ರು. ಆರೋಗ್ಯ ಹಾಳಾಗದಂತೆ ರಕ್ಷಣೆ ಮಾಡುವುದೇ ಆಹಾರ, ಗೊತ್ತಾಯ್ತಾ? ಆದ್ರಿಂದ ಅಂತ ಆಹಾರವನ್ನು ತೆಗೆದುಕೊಳ್ಳಿ. ನವಣೆಯನ್ನು ಉಂಬೋನು ಹವಣಾಗಿ ಇರುತ್ತೇನು, ಬವಣಿಗಳಿಗೆ ಅವನು ಒಳಬೀಳನು, ಈ ಮಾತು ಠವಣೆಯಲ್ಲೆಂದ ಸರ್ವಜ್ಞ. ನವಣೆಯನ್ನು ಉಂಬೋನು ಹವಣಾಗಿ ಇರುತ್ತೇನು, ಬವಣಿಗಳಿಗೆ ಅವನು ಒಳಬೀಳನು, ಈ ಮಾತು ಠವಣೆಯಲ್ಲೆಂದ ಸರ್ವಜ್ಞ. ಇವತ್ತಿನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ಒಂದು ಏನು ರೂಢಿ ಇದೆ ಅಂದ್ರೆ, ಒಬ್ಬ ಹಿಪೋಕ್ರಟಿಸ್ ಅಂತ ಹೆಸರು ಹೇಳಿದ್ದೆ, ನಿಮ್ಗೆ ನೆನಪಿರ್ಬೇಕಂತ. ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಅಂತ ಹೇಳ್ತಾನೋ. ಡಾಕ್ಟ್ರಿಗೆ ಓದಿದ್ಮೇಲೆ ತಾವು ಈ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಪ್ರತಿಜ್ಞೆ ತಗೊಳ್ತಾರೆ, ಒಳ್ಳೆ ಸೇವೆ ಮಾಡ್ತೀವಿ ಅಂತೇಳಿ. ಯಾರ ಹೆಸರಲ್ಲಿ ತಗೊಂತಾರಪ್ಪ ಅಲೋಪತಿ ಡಾಕ್ಟರ್ಗಳಂದ್ರೆ ಹಿಪೋಕ್ರಟಿಸ್ ಹೆಸರಲ್ಲಿ ತಗೊಂತಾರೆ. ಗ್ರೀಕ್ ವೈದ್ಯ ಅವನು. ನಮ್ಮಲ್ಲಂಗೆ ವಾಗ್ಭಟ, ಧನ್ವಂತರಿ, ಚರಕ, ಸುಶ್ರುತ ಅಂತಿದಾರಲ್ಲ, ಹಾಗೆ ಅವರು ಅಲ್ಲಿ ಹಿಪೋಕ್ರಟಿಸ್. ಅವನು ಒಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾದ 4 ಮಾತು ಹೇಳಿದ್ದಾನೆ ಮಕ್ಕಳೇ. ಬಹಳ ಚೆನ್ನಾಗಿ ಹೇಳ್ತಾನೆ. ಭಗವದ್ಗೀತೆ ಮಾತಿದ್ದಂಗಿದಾವೆ, ವಚನಶಾಸ್ತ್ರದ ಮಾತಿದ್ದಂಗಿದಾವೆ. ಅವನು 4 ಮಾತು ಹೇಳ್ತಾನೆ ಅಷ್ಟೇ, ಸಣ್ಣ ಸಣ್ಣ ಮಾತು. ಜೀವನ ಮೊಟಕು, ಲೈಫ್ ಈಸ್ ವೆರಿ ಶಾರ್ಟ್. ಜೀವನ ಮೊಟಕು. ನೀವು ಅನ್ಬೋದು 100 ವರ್ಷ ಬದುಕಿದ್ರು ಮೊಟಕೆ ಏನ್ರಿ? ಹೌದು, ಈ ಭೂಮಿ ಹುಟ್ಟಿ 450 ಕೋಟಿ ವರ್ಷ ಆಗಿದೆ ಅಂತೆ. ಸಿದ್ದೇಶ್ವರಪ್ಪ ಅವ್ರು ಹೇಳ್ತಾ ಇದ್ರು ಮೊನ್ನೆ ಯಾವ್ದೋ ಒಂದು ಪ್ರವಚನದಾಗ, ಈ ಭೂಮಿ ಹುಟ್ಟಿ ಎಷ್ಟು ಕೋಟಿ ವರ್ಷ? 450 ಕೋಟಿ ವರ್ಷ. ಅದ್ರಲ್ಲಿ ನೀವು 100 ವರ್ಷ ಎಲ್ಲಿದೆ? ಒಂದು ಕ್ಷಣ ಇದ್ದಂಗೆ ಅಷ್ಟೆ. ಅದಕ್ಕೆ ಅವನು ಹೇಳ್ತಾನೆ, ಜೀವನ ಮೊಟಕು, ಕಲಿಕೆ ದೀರ್ಘ. ಎಷ್ಟು ಕಲಿತ್ರೂ ಮುಗಿಯಲ್ಲ. ನಾವ್ ಏನೇ ಕಲಿತ್ರೂ ಆ ಸಮುದ್ರದ ದಂಡೆಯ ಒಂದು ಉಸ್ಕಿನ ಕಣ ತಗೊಂಡಂಗೆ ಅಷ್ಟೆ. ಬೇಕಾದಷ್ಟು ಭಾಷೆ ಕಲ್ತಿದೀವಪ್ಪ, ಬೇಕಾದಷ್ಟು PhD ಮಾಡಿದೀವಿ ಅಂದ್ರೂ ಉಸ್ಕಿನ ಕಣ ಹರಿಸ್ಕೊಂಡಂಗೆ ಅಷ್ಟು
ಕಲಿಯೋದು ಸಾಕಷ್ಟಿದೆ, ಸಮುದ್ರದಷ್ಟಿದೆ ಕಲಿಯೋದು. ಕಲಿಕೆ ದೀರ್ಘ, ಅನುಭವ ಮೋಸಕರ. ಅನುಭವ ಮೋಸಕರ. ನಾವೇನೋ ಅನ್ಕೊಂಡಿರ್ತೀವಿ, ಅದೇನೋ ಆಗಿರುತ್ತೆ. ಹೌದಲ್ಲ? ನಿಮ್ಗೆ ಅನುಭವ ಆಗಿರ್ತದೆ ಅದಿಲ್ಲ. ನಾವು ಯಾವ್ದನ್ನ ಚಲೋ ಅನ್ಕೊಂಡಿರ್ತೀವೋ ಅಥವಾ ಯಾರನ್ನ ಚಲೋ ಅನ್ಕೊಂಡಿರ್ತೀವ ಅವ್ರು ಹೆಂಗ ಇರ್ತಾರೆ, ಯಾರನ್ನ ಹೆಂಗೆಂಗೋ ಅನ್ಕೊಂಡಿರ್ತೀವಿ ಅವ್ರು ಚಲೋ ಇರ್ತಾರೆ. ಈ ಥರ ಆಗತ್ತೆ ಇಲ್ವೋ ಜಗತ್ತಿನಲ್ಲಿ? ಅನುಭವ ಮೋಸಕರ, ತೀರ್ಪು ಕಷ್ಟ. ತೀರ್ಪು ಕಷ್ಟ. ಡಿಸಿಷನ್ ಈಸ್ ವೆರಿ 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 ಡಿಫಿಕಲ್ಟ್. ಡಿಸಿಷನ್ ಕೊಡೋದು ಇದೆಯಲ್ಲ ಬಹಳ ಕಠಿಣ. ತೀರ್ಪು ಕಷ್ಟ, ಅನುಭವ ಮೋಸಕರ. ಒಂದು ಘಟನೆ ಹೇಳ್ತೀನಿ ನಿಮಗೆ. ಆ ಘಟನೆ ಹೇಳಿ ಇವತ್ತಿನ ಇದ್ರದ್ದು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಪ್ರವಚನ ಇವತ್ತು ಇತರೆ ಕೆಲಸಗಳಿದ್ದಾವೆ. ಯಾಕಂದ್ರೆ ನಾವು ಅಭಿನಂದನೆಗಳನ್ನು ಹೇಳಬೇಕು, ಆಶೀರ್ವಾದ ಬಯಸ್ತಾರೆ ಜನ, ಇನ್ನೇನು ಬಯಸಂಗಿಲ್ಲ ನಮ್ಮ ಹತ್ರ. ಗುರುಗಳಿಂದ ಒಂದು ಆಶೀರ್ವಾದ ಅಂತಂದ್ರೆ ಆನಂದ ಆಗ್ತದೆ. ನೀವು ಮಾಡಿರೋದಕ್ಕೆ ನಾವೇನು ಕೊಟ್ಟರು ಅದೇನು ದೊಡ್ಡದಲ್ಲ. ಪರಮಾತ್ಮ ನಿಮ್ಮನ್ನು ನಿರಂತರವಾಗಿ ಆಶೀರ್ವದಿಸ್ಲಿ ಎನ್ನುವ ಹಾರೈಕೆ ಒಂದೇ ನಾವು ನಿಮಗೆ ಕೊಡ್ತಕ್ಕಂಥದ್ದು. ಇನ್ನು ಪುಸ್ತಕ, ಗುಲಾಬಿ ಅಥವಾ ಏನೋ ಆಹಾರ ಇವೆಲ್ಲ ನಿಮಿತ್ತ. ಆದರೆ ನೀವು ಮಾಡಿರ್ತಕ್ಕಂಥ ದಾಸೋಹ, ನೀವು ತೋರಿರ್ತಕ್ಕಂಥ ಪ್ರೀತಿ, ಅದಕ್ಕೆ ಏನು ಕೊಟ್ಟರು ಕಡಿಮೆ ಇದೆ. ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಿಮಗೆಲ್ಲ, ಗಮನ ಕೊಟ್ಟು ಕೇಳಿ. ಇದನ್ನ ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಸಾಮಾನ್ಯವಾಗಿ ಈ ಹಬ್ಬದ ಊಟ ಉಣಿಸಿದಾಗ, ಮದುವೆಗಳಲ್ಲಿ ಊಟ ಮಾಡಿದಾಗ ನಿಮಗೆಲ್ಲ ಊಟ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಒಂದು ಹಣ್ಣು ಕೊಡ್ತಾರೆ. ಯಾವುದದು? ಎಲ್ರಿಗೂ ಗೊತ್ತಿದೆಯಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗ್ರಿ ಊಟ ಆದ ಕೂಡಲೇ ಏನು ಕೊಡ್ತಾರೆ? ನಿಮ್ಗೆ ಅಕಸ್ಮಾತ್ ಮೂಲವ್ಯಾಧಿ ತ್ರಾಸಾಯ್ತು ಅಂತ ಇಟ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟ್ರೇ ಮೂಲವ್ಯಾಧಿ ತ್ರಾಸಾಗಿದೆ, ಏನು ಮಾಡ್ಬೇಕು? ಅವ್ರು ಹೇಳ್ತಾರೆ, ಊಟ ಆದಮೇಲೆ ಪ್ರತಿ ದಿವಸ 2 ಬಾಳೆಹಣ್ಣು ತಿನ್ನಿ, 2 ತಿಂಗಳಲ್ಲಿ ನಮ್ಮ ಹತ್ರ ಆಪರೇಷನ್ನಿಗೆ ಬನ್ನಿ. ಅಂಡರ್ಸ್ಟುಡ್? ಅದು ಹೇಳಲ್ಲ ಅವರು, ಅದು ಅಂಡರ್ಸ್ಟುಡ್. ಅದು ನಾ ಅರ್ಥ ಮಾಡ್ಕೋಬೇಕಷ್ಟೆ. ಇಲ್ಲಿ ದೊಡ್ಡ ಅನುಭವ ಮೋಸಕರ ಅಂತ ಏನು ಹಿಪೋಕ್ರಟಿಸ್ ಹೇಳಿದಾನಲ್ಲ, ಒಂದು ದೊಡ್ಡ ಮೋಸಕರ ಅನುಭವ ಆಗ್ತಾ ಇದೆ ನಿಮ್ಗೆಲ್ರಿಗೂ. ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಭಾವಿಸ್ಕೊಂಡಿದ್ದೀರಲ್ಲ, ಅದು ಒಳ್ಳೇದಲ್ಲ. ಗೊತ್ತಾಯ್ತಾ? ಒಳ್ಳೇದಲ್ಲ. ಹೆಂಗ್ರಿ ಒಳ್ಳೇದಲ್ಲ ಅಂತ ನೀವು ಕೇಳ್ತೀರಿ. ಅದನ್ನೇ ಇವತ್ತು ಹೇಳ್ಬಿಡ್ತೀನಿ. ನಾನು ಹೇಳಿದೆ ಅಂತ ನಂಬಬೇಕಾಗಿಲ್ಲ ನೀವು. ನಾಳೆಯಿಂದ ಪ್ರಯೋಗ ಮಾಡಿ. ಯಾರ್ಯಾರು ಬಾಳೆಹಣ್ಣು ತಿಂತಾ ಇದ್ರು ಇಷ್ಟು ದಿವಸ, ಒಂದು 15 ದಿವಸ ಬಿಟ್ಟು ನೋಡ್ರಿ, ಆಮೇಲೆ 15 ದಿವಸ ತಿಂದು ನೋಡ್ರಿ. ಆವಾಗ ತಿಂದಾಗ ಹೇಗಿರ್ತದೆ, ತಿಂದೆ ಇದ್ದಾಗ ಹೇಗಿರ್ತದೆ ನಿಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾ ಇರುವ ಏಕೈಕ, ಏನಂತ ಕರಿತೀರೋ ನೀವು ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಏಕೈಕ ವ್ಯಕ್ತಿ ನಾನು ಒಬ್ಬನೇ, ಗೊತ್ತಾಯ್ತಾ? ಡಾಕ್ಟರ್ BM ಹೆಗ್ಡೆ ಅವ್ರಿಗೆ ಕೇಳಿದೆ ಈ ಮಾತನ್ನ. ಅವ್ರು ಹೇಳಿದ್ರು, ಸರಿ ಇದೆ ನಿಮ್ಮ ತರ್ಕ ಸರಿ ಇದೆ, ಅದನ್ನು ಹೇಳಿ ಎಲ್ರಿಗೂ ಅಂತ ಅಂದರು. ಡಾಕ್ಟರ್ BM ಹೆಗ್ಡೆ ಇಂಟರ್ನ್ಯಾಷನಲ್ ಫೇಮಸ್ ಕಾರ್ಡಿಯಾಲಜಿಸ್ಟ್, ವಿಶ್ವಪ್ರಸಿದ್ಧ ಹೃದಯ ರೋಗ ತಜ್ಞರವರು, ಗೊತ್ತಾಯ್ತಾ? ಈಗ ಬಾಳೆಹಣ್ಣು ಯಾಕೆ ತಿನ್ನಬಾರ್ದು ಅಂತ ಹೇಳ್ತೀನಿ ಮಕ್ಕಳಿಗೆ, ಗಮನ ಕೊಟ್ಟು ಕೇಳಿ. ಈಗ ನೀವು ಬೇಯಿಸಿದ ಆಹಾರ ತಿಂತೀರಲ್ಲ, ಉಪ್ಪಿಟ್ಟು, ಪಲಾವು, ಚಪಾತಿ, ರೊಟ್ಟಿ ಅಥವಾ ಚೆನ್ನಾಗಿ ಹೋಳಿಗೆ ಗೀಳಿಗೆಲ್ಲ ಉಣ್ತಿರಲ್ಲ, ಜೀರ್ಣ ಆಗೋದಕ್ಕೆ ಎಷ್ಟು ಗಂಟೆ ಬೇಕು ಗೊತ್ತಿದೆಯಾ? ಎಷ್ಟು ಗಂಟೆ ಬೇಕು? ಇಲ್ಲರೋ. ಹಂಗಾರೆ 8 ತಾಸು ನಿಮ್ಗೇನು ಕೊಡಂಗಿಲ್ಲ, ಒಪ್ಕೊಂತೀರಾ? ಈಗ ಬೆಳಗ್ಗೆ ನೀವು ಉಪ್ಪಿಟ್ಟು ತಿಂದಿರ್ತಾರಪ್ಪ ಮಸ್ತಾಗಿ, ಮಧ್ಯಾಹ್ನ ಕಷ್ಟವಾಗ್ತದಿಲ್ಲ. 8:30 1:30ವರೆಗೆ, 1 ಗಂಟೆವರೆಗೆ, ಒಂದು 5 ತಾಸು ಅಲ್ಲ. ಜೀರ್ಣ ಆಗೋದಕ್ಕೆ 4 ರಿಂದ 5 ತಾಸು ಬೇಕು. ಸಾಮಾನ್ಯ ಈ ಆರೋಗ್ಯ ಶಾಸ್ತ್ರದಲ್ಲಿ ಹೇಳೋದು 2 ರಿಂದ 3 ತಾಸು ಸಾಕು ಅಂತಾರೆ. 3 ತಾಸು ಜೀರ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. 4 ತಾಸು ಬೇಕು, ಚೆನ್ನಾಗಿ ಉಂಡಿದ್ರೆ 4-5 ತಾಸು ಬೇಕು. ಹೌದಾ? ಬೇಯಿಸಿದ ಆಹಾರ ಜೀರ್ಣ ಆಗೋದಕ್ಕೆ 4 ತಾಸು ಬೇಕು. ಅದೇ ಹಸಿ ಆಹಾರ ಇದೆಯಲ್ಲ, ತರಕಾರಿ, ಹಣ್ಣು, ಅದರಲ್ಲಿ ವಿಶೇಷವಾಗಿ ಹಣ್ಣುಗಳೇನಿದಾವಲ್ಲ, ಅವು 1.5 ಗಂಟೆಯಿಂದ 2 ಗಂಟೆ ಒಳಗೆ ಜೀರ್ಣ ಆಗ್ಬಿಡ್ತಾವೆ. 1.5 ಗಂಟೆಯಿಂದ 2 ಗಂಟೆ ಒಳಗೆ ಜೀರ್ಣ ಆಗ್ತಾವೆ ಹಣ್ಣುಗಳು. ಈಗ ನೀವೇನ್ ಮಾಡ್ತೀರಿ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಮಾತಾಡ್ಬೇಡಿ. ನೀವೇನ್ ಮಾಡ್ತೀರಿ? ಚೆನ್ನಾಗಿ ಊಟ ಮಾಡ್ತೀರಿ, ಮದುವೆ ಊಟ ಮೇಲೆ 2 ಬಾಳೆಹಣ್ಣು ತಿಂತೀರಿ. ಆ ಬಾಳೆಹಣ್ಣು ಕೇಳುತ್ತೆ, ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅನ್ನತ್ತದು. ಯಾಕೆ? ನಾನು ಜಲ್ದಿ ಹೋಗ್ಬೇಕು, ನಂದು ಆಯುಷ್ಯ ಕಡಿಮೆ, ದಾರಿ ಬಿಡಿ ದಾರಿ ಬಿಡಿ ಅಂತ. ಅವಾಗ ಮೊದಲು ಹೋಗಿರ್ತಾವಲ್ಲ ಅವು ಹೋಳಿಗೆ, ಹುಗ್ಗಿ,
ಕೋಡ್ಬಳೆ ಮಿರ್ಚಿ ಬಜ್ಜಿ ಎಲ್ಲ ಹೇಳ್ತಾವ. ಕ್ಯೂನಲ್ಲಿ ಬಾರೋ ಅಂತವು, ಗೊತ್ತಾಯ್ತಾ? ಕ್ಯೂನಲ್ಲಿ ಬಾರೋ ಅಂತವು. ಅವಾಗ ಬಾಳೆಹಣ್ಣು ಹೇಳ್ತಾ, ಇಲ್ಲಪ್ಪ ನನಗೆ ಅಲ್ಲಿ ತನಕ ಬದುಕಕ್ಕಾಗಲ್ಲ, ಬೇಗ ಬಿಡಿ ಅನ್ನಂತೆ. ಇಲ್ಲ, ಸಾಧ್ಯ ಇಲ್ಲ, ಟ್ರಾಫಿಕ್ ಜಾಮ್. ಗೊತ್ತಾಯ್ತಾ? ಅವಾಗ ಬಾಳೆಹಣ್ಣು ಏನಾಗುತ್ತೆ, ಆಯ್ತು ಬಿಡಪ್ಪ ಟ್ರಾಫಿಕ್ ಜಾಮ್ ಆಗಿದ್ರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಕೊಳೆಯಕ್ಕೆ ಶುರು ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಈ ಹಬ್ಬದ ಊಟ ಉಣಿಸಿದಾಗ, ಮದುವೆಗಳಲ್ಲಿ ಊಟ ಮಾಡಿದಾಗ ನಿಮಗೆಲ್ಲ ಊಟ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಒಂದು ಹಣ್ಣು ಕೊಡ್ತಾರೆ. ಯಾವುದದು? ಎಲ್ರಿಗೂ ಗೊತ್ತಿದೆಯಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗ್ರಿ ಊಟ ಆದ ಕೂಡಲೇ ಏನು ಕೊಡ್ತಾರೆ? ನಿಮ್ಗೆ ಅಕಸ್ಮಾತ್ ಮೂಲವ್ಯಾಧಿ ತ್ರಾಸ ಆಯ್ತು ಅಂತ ಇಟ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟ್ರೇ ಮೂಲವ್ಯಾಧಿ ತ್ರಾಸಾಗಿದೆ, ಏನು ಮಾಡ್ಬೇಕು? ಅವ್ರು ಹೇಳ್ತಾರೆ, ಊಟ ಆದಮೇಲೆ ಪ್ರತಿ ದಿವಸ 2 ಬಾಳೆಹಣ್ಣು ತಿನ್ನಿ, 2 ತಿಂಗಳಲ್ಲಿ ನಮ್ಮ ಹತ್ರ ಆಪರೇಷನ್ನಿಗೆ ಬನ್ನಿ. ಅಂಡರ್ಸ್ಟುಡ್? ಅದು ಹೇಳಲ್ಲ ಅವರು, ಅದು ಅಂಡರ್ಸ್ಟುಡ್, ಅದು ನಾ ಅರ್ಥ ಮಾಡ್ಕೋಬೇಕಷ್ಟೆ. ಇಲ್ಲಿ ದೊಡ್ಡ ಅನುಭವ ಮೋಸಕರ ಅಂತೇನು ಹಿಪೋಕ್ರಟಿಸ್ ಹೇಳಿದಾನಲ್ಲ, ಒಂದು ದೊಡ್ಡ ಮೋಸಕರ ಅನುಭವ ಆಗ್ತಾ ಇದೆ ನಿಮ್ಗೆಲ್ರಿಗೂ. ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಭಾವಿಸ್ಕೊಂಡಿದ್ದೀರಲ್ಲ, ಅದು ಒಳ್ಳೇದಲ್ಲ. ಗೊತ್ತಾಯ್ತಾ? ಒಳ್ಳೇದಲ್ಲ. ಹೆಂಗ್ರಿ ಒಳ್ಳೇದಲ್ಲ ಅಂತ ನೀವು ಕೇಳ್ತೀರಿ, ಅದನ್ನೇ ಇವತ್ತು ಹೇಳ್ಬಿಡ್ತೀನಿ. ನಾನು ಹೇಳಿದೆ ಅಂತ ನಂಬಬೇಕಾಗಿಲ್ಲ ನೀವು. ನಾಳೆಯಿಂದ ಪ್ರಯೋಗ ಮಾಡಿ. ಯಾರ್ಯಾರು ಬಾಳೆಹಣ್ಣು ತಿಂತಾ ಇದ್ರು ಇಷ್ಟು ದಿವಸ, ಒಂದು 15 ದಿವಸ ಬಿಟ್ಟು ನೋಡ್ರಿ, ಆಮೇಲೆ 15 ದಿವಸ ತಿಂದು ನೋಡ್ರಿ. ಆವಾಗ ತಿಂದಾಗ ಹೇಗಿರ್ತದೆ, ತಿಂದೆ ಇದ್ದಾಗ ಹೇಗಿರ್ತದೆ ನಿಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾ ಇರುವ ಏಕೈಕ, ಏನಂತ ಕರಿತೀರೋ ನೀವು ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಏಕೈಕ ವ್ಯಕ್ತಿ ನಾನು ಒಬ್ಬನೇ, ಗೊತ್ತಾಯ್ತಾ? ಡಾಕ್ಟರ್ BM ಹೆಗ್ಡೆ ಅವ್ರಿಗೆ ಕೇಳಿದೆ ಈ ಮಾತನ್ನ. ಅವ್ರು ಹೇಳಿದ್ರು, ಸರಿ ಇದೆ ನಿಮ್ಮ ತರ್ಕ ಸರಿ ಇದೆ, ಅದನ್ನು ಹೇಳಿ ಎಲ್ರಿಗೂ ಅಂತ ಅಂದರು. ಡಾಕ್ಟರ್ BM ಹೆಗ್ಡೆ ಇಂಟರ್ನ್ಯಾಷನಲ್ ಫೇಮಸ್ ಕಾರ್ಡಿಯಾಲಜಿಸ್ಟ್, ವಿಶ್ವ ಪ್ರಸಿದ್ಧ ಹೃದಯ ರೋಗ ತಜ್ಞರವರು, ಗೊತ್ತಾಯ್ತಾ? ಈಗ ಬಾಳೆಹಣ್ಣು ಯಾಕೆ ತಿನ್ನಬಾರ್ದು ಅಂತ ಹೇಳ್ತೀನಿ ಮಕ್ಕಳಿಗೆ, ಗಮನ ಕೊಟ್ಟು ಕೇಳಿ. ಈಗ ನೀವು ಬೇಯಿಸಿದ ಆಹಾರ ತಿಂತೀರಲ್ಲ, ಉಪ್ಪಿಟ್ಟು, ಪಲಾವು, ಚಪಾತಿ, ರೊಟ್ಟಿ ಅಥವಾ ಚೆನ್ನಾಗಿ ಹೋಳಿಗೆ ಗೀಳಿಗೆಲ್ಲ ಉಣ್ತಿರಲ್ಲ, ಜೀರ್ಣ ಆಗೋದಕ್ಕೆ ಎಷ್ಟು ಗಂಟೆ ಬೇಕು ಗೊತ್ತಿದೆಯಾ? ಎಷ್ಟು ಗಂಟೆ ಬೇಕು? ಇಲ್ಲರು. ಹಂಗಾರೆ 8 ತಾಸು ನಿಮ್ಗೇನು ಕೊಡಂಗಿಲ್ಲ, ಒಪ್ಕೊಂತೀರಾ? ಈಗ ಬೆಳಗ್ಗೆ ನೀವು ಉಪ್ಪಿಟ್ಟು ತಿಂದಿರ್ತಾರ ಮಸ್ತಾಗಿ, ಮಧ್ಯಾಹ್ನ ಕಷ್ಟವಾಗ್ತದಿಲ್ಲ. 8:30 1:30ವರೆಗೆ, 1 ಗಂಟೆವರೆಗೆ, ಒಂದು 5 ತಾಸು ಅಲ್ಲ, ಜೀರ್ಣ ಆಗೋದಕ್ಕೆ 4 5 ತಾಸು ಬೇಕು. ಸಾಮಾನ್ಯ ಈ ಆರೋಗ್ಯ ಶಾಸ್ತ್ರದಲ್ಲಿ ಹೇಳೋದು 2 3 ತಾಸು ಸಾಕು ಅಂತ. 3 ತಾಸು ಜೀರ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. 4 ತಾಸು ಬೇಕು, ಚೆನ್ನಾಗಿ ಉಂಡಿದ್ರೆ 4 5 ತಾಸು ಬೇಕು. ಹೌದಾ? ಬೇಯಿಸಿದ ಆಹಾರ ಜೀರ್ಣ ಆಗೋದಕ್ಕೆ 4 ತಾಸು ಬೇಕು. ಅದೇ ಹಸಿ ಆಹಾರ ಇದೆಯಲ್ಲ, ತರಕಾರಿ, ಹಣ್ಣು, ಅದರಲ್ಲಿ ವಿಶೇಷವಾಗಿ ಹಣ್ಣುಗಳೇನಿದಾವಲ್ಲ, ಅವು 1.5 ಗಂಟೆಯಿಂದ 2 ಗಂಟೆ ಒಳಗೆ ಜೀರ್ಣ ಆಗ್ಬಿಡ್ತಾವೆ. 1.5 ಗಂಟೆಯಿಂದ 2 ಗಂಟೆ ಒಳಗೆ ಜೀರ್ಣ ಆಗ್ತಾವೆ ಹಣ್ಣುಗಳು. ಈಗ ನೀವೇನು ಮಾಡ್ತೀರಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಮಾತಾಡಬೇಡಿ. ನೀವೇನು ಮಾಡ್ತೀರಿ, ಚೆನ್ನಾಗಿ ಊಟ ಮಾಡ್ತೀರಿ, ಮದುವೆ ಊಟ, ಮೇಲೆ 2 ಬಾಳೆಹಣ್ಣು ತಿಂತೀರಿ. ಆ ಬಾಳೆಹಣ್ಣು ಕೇಳುತ್ತೆ, ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅನ್ನತ್ತದು. ಯಾಕೆ? ನಾನು ಜಲ್ದಿ ಹೋಗ್ಬೇಕು, ನಂದು ಆಯುಷ್ಯ ಕಡಿಮೆ, ದಾರಿ ಬಿಡಿ ಅಂತ. ಅವಾಗ ಮೊದಲು ಹೋಗಿರ್ತಾವಲ್ಲ ಅವು ಹೋಳಿಗೆ, ಹುಗ್ಗಿ, ಕೋಡ್ಬಳೆ, ಮಿರ್ಚಿ ಬಜ್ಜಿ ಎಲ್ಲ ಹೇಳ್ತಾವ, ಕ್ಯೂನಲ್ಲಿ ಬಾರೋ ಅಂತವು, ಗೊತ್ತಾಯ್ತಾ? ಕ್ಯೂನಲ್ಲಿ ಬಾರೋ ಅಂತವು. ಅವಾಗ ಬಾಳೆಹಣ್ಣು ಹೇಳ್ತಾ, ಇಲ್ಲಪ್ಪ ನನಗೆ ಅಲ್ಲಿ ತನಕ ಬದುಕಕ್ಕಾಗಲ್ಲ, ಬೇಗ ಬಿಡಿ ಅನ್ನಂತೆ. ಇಲ್ಲ, ಸಾಧ್ಯ ಇಲ್ಲ, ಟ್ರಾಫಿಕ್ ಜಾಮ್. ಅವಾಗ ಬಾಳೆಹಣ್ಣು ಏನಾಗುತ್ತೆ, ಆಯ್ತು ಬಿಡಪ್ಪ ಟ್ರಾಫಿಕ್ ಜಾಮ್ ಆಗಿದ್ರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಕೊಳೆಯಕ್ಕೆ ಶುರು ಆಗ್ಬಿಡುತ್ತೆ. ಆ ಕೊಳೆಯಕ್ಕೆ ಶುರುವಾಗಿದ್ದೇನೆ ಕಫ ಬರ್ಸೋ, ಕೆಂಬರೋದು. ಇನ್ನು ಕೆಳಗಡೆ ಹೋಗಕ್ಕೆ ಟ್ರಾಫಿಕ್ ಜಾಮ್, ಮೇಲೆ ಹೋಗಕ್ಕೆ ಜಾಗ ಇಲ್ಲ, ಗೊತ್ತಾಯ್ತಾ? ಮೇಲೆ ಹೋಗಕ್ಕೆ ಎಲ್ಲಿ ಬೇಕಲ್ಲೇ ನುಗ್ಗಕ್ಕೆ ಶುರುವಾಗ್ತದೆ. ಶ್ವಾಸಕೋಶ ಸಿಕ್ಕರೆ ಶ್ವಾಸಕೋಶ ನುಗ್ಗುತ್ತೆ. ಅದಕ್ಕೆ ಬಾಳೆಹಣ್ಣು ಎಂದೂ ಕಫ ಆಗಲ್ಲ. ಬಾಳೆಹಣ್ಣು ಇದ್ದಿದ್ದ ಕಫನ ಹೊರಗಾಕುತ್ತೆ. ಆದ್ರೆ ನಾವು ಅಪವಾದ ಕೊಡೋದು ಯಾರಿಗೆ? ಈಗ ಭಯೋತ್ಪಾದಕರು ಜೈಲಿಂದ ತಪ್ಪಿಸ್ಕೊಂಡೋದ್ರೆ ಅವ್ರನ್ನೇನು ಕರ್ಕೊಂಬಂದು ಪಾರ್ಲಿಮೆಂಟಲ್ಲಿ ಸನ್ಮಾನ ಮಾಡ್ಬೇಕಾ ಅಥವಾ ಕೊಲ್ಬೇಕಾ? 8 ಜನ ಕೊಂದ್ರೆ ಅದಕ್ಕೂ ಅನುಮಾನ ನಿಮ್ ಕೇಜ್ರಿವಾಲ್ ಹಂಗೆ ಹುಚ್ಚಂಗೆ. ಹಂಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಾ ಅಥವಾ ಬಾಳೆಹಣ್ಣಿಗೆ ಅಪವಾದ ಕೊಟ್ಟಂಗ ಅದು?
ಬಾಳೆಹಣ್ಣು ಒಳ್ಳೇದು ಮಾಡುತ್ತೆ, ಅದು ಕೊಳೆಯಕ್ಕೆ ಶುರು ಆಗ್ಬಿಡುತ್ತೆ. ಅಂದ್ರೆ ಅದ್ರ ಟೈಮ್ ಇಲ್ಲ. ನೀವು ಇದನ್ನು ಬೇಯಿಸಿಬಿಟ್ಟಿರ್ತೀರಲ್ಲ, ಅದು ಬೇಗ ಕೊಳೆಯಲ್ಲವು. ಅದಕ್ಕೆ ಹಣ್ಣುಗಳನ್ನು ಯಾವುದೇ ಇರಲಿ, ನೀವೇ ಒಂದು ಗಾದೆ ಮಾಡಿಟ್ಟಿದ್ದೀರಲ್ರಿ, ಹಸಿದು ಹಣ್ಣು ಉಂಡು ಕಬ್ಬು, ಹಸಿದು ಹಣ್ಣು ಉಂಡು, ಮತ್ತು ಉಂಡ ಮೇಲೆ ಬಾಳೆಹಣ್ಣು ತಿನ್ಬೇಕು ಅಂತ ಎಲ್ಲಿಂದ ಶುರು ಆಯ್ತಿದ್ದು? ಯಾರು ಕಲ್ಸಿದವ್ರು ಯಾರು ನಿಮಗೆ? ಯಾರೋ ಗೊತ್ತಿಲ್ಲ, ಯಾರೋ ಒಬ್ಬ ಹುಚ್ಚು ಶುರು ಮಾಡ್ದ. ಯಾರೊಬ್ರು ಒಂದು ಕತೆ ಹೇಳ್ತಿದ್ರು, ಹಿಂಗೆ ಒಬ್ಬ ಬಂದು ಹನುಮಪ್ಪಂಗೆ ನಮಸ್ಕಾರ ಮಾಡಿದ್ನಂತ್ರಿ. ಏನು ಅವ್ನು ಬರೀ ಮೈಯಾಗಿದ್ದ, ಸ್ನಾನ ಮಾಡಿ ಹಂಗೆ ಬಂದು ಹನುಮಪ್ಪಂಗೆ ನಮಸ್ಕಾರ ಮಾಡ್ದ. ಸೊಳ್ಳೆ ಕಡಿತು ಅವನಿಗೆ, ಬೆನ್ನಿಗೆ ಸೊಳ್ಳೆ ಕಡಿತು. ಅವನಿಗೆ ಕೈ ಕೆರ್ಕೊಳಕ್ಕಾಗಲ್ವಲ್ಲ, ಗೋಡೆಗೆ ಹೋಗಿ ಹಿಂಗೆ ತಿಕ್ಕದ. ಅಲ್ಲಿ ಹಿಂದ್ಗಡೆ ಬಂದವ್ ನಾವು ನೋಡ್ಲಿಲ್ಲ, ಸುಮ್ಮನೆ ಹನುಮಪ್ಪಂಗೆ ನಮಸ್ಕಾರ ಮಾಡಿ ಗೋಡೆ ತಿಕ್ಕದ ಅವನು. ಮೂರನೇ ಬಂದು ಅವನು ತಿಕ್ಕದ ಕಂಬಕ್ಕೆ, ಅವನು ತಿಕ್ಕದ. ಯಾರು ಕೇಳಿದ್ರು ಯಾಕೆ ಗೊತ್ತಿಲ್ಲ, ಎಲ್ಲ ತಿಕ್ಕೋ ಸಂಪ್ರದಾಯ ತಿಳಿತಾ. ಹಂಗೆ ಈ ಬಾಳೆಹಣ್ಣಿಂದ ತಿಕ್ಕೋ ಸಂಪ್ರದಾಯನೇ. ಯಾಕೆ ತಿನ್ಬೇಕು, ಯಾರು ತಿನ್ಬೇಕು, ಯಾವಾಗ ಪ್ರಶ್ನೆ ಕೇಳ್ಕೊಳ್ಳಿಲ್ಲ. ತಿಂದಿದ್ದು ಕಾಯಿಲೆ ಮಾಡ್ಕೊಂಡಿದ್ದು. ಊಟದ ಜೊತೆಗೆ ಹಣ್ಣು ತಿನ್ಬೇಡಿ. ಯಾವುದೇ ಹಣ್ಣಿರಲಿ, ಸೇಬು ಹಣ್ಣಿರಲಿ, ಬಾಳೆಹಣ್ಣಿರಲಿ. ಮಾವಿನ ಹಣ್ಣು ಒಂದು ಬಿಟ್ರೆ, ಮಾವಿನ ಹಣ್ಣು ದಿವಸ ತಿನ್ನೋದು ಒಳ್ಳೇದಲ್ಲ, ಶೀಕರಣೆ. ಎಂದೋ ಒಂದು ದಿವಸ ತಿಂದರೆ ಒಂಚೂರು ಕ್ಷಮಿಸುತ್ತೆ ಶರೀರ. ಮತ್ತು ಮಾವಿನ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಅದು ಜೀರ್ಣ ಆಗ್ತದೆ. ಬಾಳೆಹಣ್ಣು ಹಂಗಾಗೋದಿಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು, ಬಾಳೆಹಣ್ಣನ್ನು ಊಟ ಆದ್ಮೇಲೆ ತಿನ್ನಬಾರ್ದು. ಆದರೆ ಬಾಳೆಹಣ್ಣಿಗಾಗಿ ರಾತ್ರಿ ಹೊತ್ತು ಮೀಸಲಾಗಿಡಿ. ಅಥವಾ ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಅವಕ್ಕೇನೇನೋ ನ್ಯೂಡಲ್ಸು, ಮ್ಯಾಗಿ, ಚಕ್ಲಿ, ಕೋಡ್ಬಳೆ ಇಂಥದ್ದೆಲ್ಲ ಕೊಟ್ಟು ಆರೋಗ್ಯ ಕೆಡಿಸೋದಕ್ಕಿಂತ ಹಣ್ಣು ಕೊಟ್ಬಿಡಿ ಅವ್ರಿಗೆ. ಶಾಲೆಯಿಂದ ಬಂದ ಕೂಡಲೇ ಏನಾರು ಕೊಡೋ ಮಮ್ಮಿ ಅಂತ ಕೇಳ್ತಿರ್ತಾವಲ್ಲ, ಅವಾಗ ಯಾವ ಹಣ್ಣು ಇರ್ತದೋ ಆ ಹಣ್ಣು ಕೊಡಿ. ಪ್ಯಾರ್ಲಹಣ್ಣಿದ್ರೆ ಪ್ಯಾರ್ಲಹಣ್ಣೆ ಕೊಡಿ, ಒಳ್ಳೇದದು. ಎಲ್ರಿಗೂ ಶುಭವನ್ನು ಕೋರಿ ಪರಮ ಪೂಜ್ಯರಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣುಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.